ಕೈಗೆ ಕೆಲಸ ಕೊಡಿ, ಬಾಕಿ ಇರುವ ಕೂಲಿಯನ್ನ ಬಿಡುಗಡೆ ಮಾಡಿ. ಗ್ರಾಮೀಣ ಕೂಲಿಕಾರರ ಸಂಘದ ಅಡಿಯಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾಗಿ ಬಸ್ ನಿಲ್ದಾಣದ ಮೂಲಕ ತಾಲೂಕಾ ಪಂಚಾಯತ್ಗೆ ಬಂದು ತಲುಪಿತು. ಸುವರ್ಣ ತೊಗರಿಯವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ತಾಲೂಕಾ ಪಂಚಾಯತ್ ಆವರಣದಲ್ಲಿ ಸೇರ್ಪಡೆಗೊಂಡು ಗ್ರಾಮೀಣ ಪ್ರದೇಶದಲ್ಲಿ ಕೈಗೆ ಕೆಲಸವಿಲ್ಲದೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಇದರ ಜೊತೆ ಹಿಂದೆ ನಾವು ಮಾಡಿದ ಕೆಲಸಕ್ಕೆ ಬಜೆಟ್ ಇಲ್ಲ ಎಂಬ ಸಬೂಬು ಹೇಳಿ ಇನ್ನೂ ಕೂಲಿಯನ್ನೇ ನೀಡಿಲ್ಲ, ಅನವಶ್ಯಕವಾಗಿ ಪಂಚಾಯಿತಿಯ ಪಿಡಿಒಗಳಿಗೆ ಕೈಗೆ ಸಿಗದ ಕಾಗದ ಪತ್ರವನ್ನ ಕೇಳಿ ಸತಾಯಿಸುತ್ತಿದ್ದಾರೆ. ಕೈಗೆ ಸಿಗದ ಕಾಗದ ಪತ್ರಗಳನ್ನ ಕೇಳಿ ಸತಾಯಿಸುತ್ತಿದ್ದು ಅವುಗಳಿಗೆಲ್ಲ ಪೂರ್ಣ ವಿರಾಮ ಹಾಕುವ ಕೆಲಸವಾಗಬೇಕು. ಈ ಬೇಡಿಕೆಗಳೆಲ್ಲ ಈಡೇರುವವರೆಗೆ ಮುಷ್ಕರ ನಿಲ್ಲಲ್ಲ ಎಂದು ಸಂಘಟನೆಯ ಪ್ರಮುಖರು ಹೇಳಿಕೆ ನೀಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸುವ ಸಾಧ್ಯತೆ ಇದೆ. ಅವರಲ್ಲಿ ಇನ್ನೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ತಾ ಹಚ್ಚಾಕತ್ತು ಅದೇ ಹೇಳಿದ್ರು ಸರ, 2 ಪಂಚಾಯತಿಗೆ CEO ಸರಿಗೆ ಖುದ್ದು ಅವ್ರು ಯಾವ ಥರ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಖುದ್ದು ನಾನೇ ಅವ್ರಿಗೆ ಮನವಿ ಕೊಟ್ಟು ಬಂದೀನಿ. ಆಮೇಲೆ 4-5 ಸರಿ ನಮ್ಮ ಜಿಲ್ಲಾ ಕಾರ್ಯಕರ್ತರು, ನಮ್ಮ ಎಲ್ಲ ತಾಲೂಕು ಕಾರ್ಯಕರ್ತರು, ಗ್ರಾಮ ಪಂಚಾಯತ್ ಕಾರ್ಯಕರ್ತರು ಹೋಗಿ ಮಾತಾಡಿ ಬಂದೀವಿ. ಅವರಾದರೂ ಹೇಳೋದು ಒಂದೇ ಉತ್ತರ, ಆಯ್ತು ಕೊಡ್ತೀವಿ ಅಂತ. ಯಾಕೆ ಕೊಡೋಕ್ಕಾಗಲ್ಲ? CEO ಸರ್ಗೆ ಇವತ್ತೇ ನಮಗೆ ಅವ್ರು ಉತ್ತರ ಕೊಡಬೇಕು. ಅಕಸ್ಮಾತ್ CEO ಸರ್ ತಮ್ಮಲ್ಲಿ ಕೇಳ್ಕೊತೀನಿ, CEO ಸರ್ ಇದಕ್ಕೆ ಉತ್ತರ ಕೊಡಲಿಲ್ಲಪ್ಪ ಅಂತಂದ್ರೆ ನಾವು ಇವತ್ತಿರ್ತೀವಿ, ನಾಳೆ ನೋಡ್ತೀವಿ, ನಾಳೆ 4 ಗಂಟೆಗೆ ನಾವು ಕಮಿಷನರ್ ಸರಿಗೆ ಫೋನ್ ಮಾಡ್ತೀವಿ. ನಮ್ಮನ್ನ ಕಾರ್ಮಿಕರನ್ನ ಯಾಕೆ ಇಷ್ಟು ಗೋಳಾಯ್ಕೊತೀರಿ? ಸರ್ಕಾರ ನೀವೇ ಹೇಳ್ತಿರಲ್ಲ, ಹೆಣ್ಮಕ್ಳು ಬಂದವ್ರು, ಹೆಣ್ಮಕ್ಳು ಹೆಚ್ಚು ಭಾಗವಹಿಸ್ರಿ ಅಂತ ಕೇಳ್ತೆ. ನೀವು ಕೆಲಸ ಕೊಡ್ರಿ, ಕೆಲಸ ಕೊಟ್ಟಿರಿ, ಹೆಣ್ಮಕ್ಳು ಬಂದವ್ರು ನೋಡ್ರಿ. ಇಲ್ಲಿ ನಿಮ್ಮ ತಾಲೂಕು ಪಂಚಾಯತಿ ಬಂದಾರ ಏನು ಹೇಳ್ತೀರಿ ಹೇಳ್ರಿ ಸರ್. ಅಲ್ಲ, ಎಷ್ಟು ಪಂಚಾಯತಿ ಕೊಟ್ಟಿರಿ ಕೆಲಸ ಸರ್? ಎಷ್ಟು ಪಂಚಾಯತಿ ಕೊಟ್ಟಿರಿ? ಅರೆ ಮಾಹಿತಿನ ನಾವು ಕೊಡ್ತೀವಿ, ಚರ್ಚೆ ಮಾಡಿಕೊಂಡು ಸಂಬಂಧಪಟ್ಟಂತ ಸಮಗ್ರವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಈಗ ಮಾಹಿತಿ ಕೇಳಿದಂಗೆ ಒಂದು ನಿಮಿಷ ತಡ್ರಮ್ಮ, 4 ವಿಷಯಗಳ ಬಗ್ಗೆ ಅವ್ರು ಗಮನ ಕೊಡ್ತೀನಿ. ಅದು ತಮಗೂ ಗೊತ್ತದ, ನಮ್ಮೆಲ್ಲ ತಂಡದ ಎಲ್ಲ ಪ್ರಮುಖರಿಗೆ ನೀವೆಲ್ಲ ಏನು ಮುಂಚೂಣಿಯಲ್ಲಿ ಇದ್ದೀರಿ, ಎಲ್ಲದೂ ಮಾಹಿತಿ ಅದ. ಕೆಲವೊಂದು ಈಗ ಅವ್ರು ಹೇಳಿದಂಗೆ ಕ್ರಿಯಾ ಯೋಜನೆ, ಕ್ರಿಯಾ ಯೋಜನೆ ಮತ್ತು 20+ ಆಮೇಲೆ NMR ತೆಗೆದುಕೊಡೋದು, 0 ಪೇಮೆಂಟ್ ಆಗೋದು, ಅವೆಲ್ಲ ABS ಇವೆಲ್ಲ ನಮ್ಮ ಹಂತದಾಗ ಅದಾವ. ನಾವು ಮಾಡ್ಕೋಬೋದು. ಅದ್ರಾಗೇನು ತಪ್ಪು ತಡೆಗಳಾಗಿದ್ರೆ ಸರಿಪಡಿಸ್ಬೇಕು. ಅದ್ರ ಬಗ್ಗೆ ನಾನು 5ನೇ ತಾರೀಕೊಂದು 9ನೇ ತಾರೀಕೊಂದು ನಿಮ್ಮ ಜೊತೆ ನೇರವಾಗಿ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಸಭೆ ಮಾಡಿದ್ದೆ. ಅವ್ರು ಹೇಳಿದಂಗೆಲ್ಲ ಪ್ರೊಸೀಡಿಂಗ್ನು ಮಾಡಿ ಸಂಬಂಧಪಟ್ಟಂಥ ಯಾವ ವಿಷಯಗಳು ಬಗೆಹರಿದವ, ಯಾವ ವಿಷಯ ಬಗೆಹರಿದಿಲ್ಲ, ಏನು ಇಶ್ಯೂ ಎಂಬುದು ಅದನ್ನು ಹೇಳ್ತೀನಿ. 1. 2ನೇದು, ಕೆಲವೊಂದು ಮಾಹಿತಿಗಳು ಹೆಂಗದವ ಅಂದ್ರೆ ಸರ್ಕಾರ ಮಟ್ಟದಾಗ ನಿಯಮಗಳವ, ಅವನ್ನ ನೀವು ಕ್ಯಾಮ್ರಾಮನ್ ದಿಲೀಪ್ ಜೊತೆ ಮಹಾಂತೇಶ ಹಳ್ಳೂರ್, ಘನಗುಂದ.